ಈ ಮನುಷ್ಯ ಒಂದು ದುಷ್ಟಶಕ್ತಿಯ ಆಹ್ವಾನ ಮಾಡ್ತಾ ಇದ್ದಾನೆ. ಅವನು ತನ್ನ ಆತ್ಮದಿಂದ ತನ್ನ ಸೇಡನ್ನು ತೀರಿಸ್ಕೊಳ್ಳಕ್ಕೆ ಪ್ರಯತ್ನ ಪಡ್ತಿದ್ದಾನೆ. ಅವನು ತನ್ನ ಕೈಯನ್ನು ಕಟ್ ಮಾಡಿದಾಗ ಅಲ್ಲಿ 2 ತಲೆ ಇರುವ ದುಷ್ಟಶಕ್ತಿ ಅಲ್ಲಿ ಪ್ರತ್ಯಕ್ಷ ಆಗುತ್ತೆ. ನನ್ನನ್ನ ಆವಾಹನೆ ಮಾಡಿದ್ದು ಯಾರು? ನೀನೇನಾ ನನ್ನನ್ನ ಇಲ್ಲಿ ಬರೋ ಹಾಗೆ ಮಾಡಿದ್ದು? ಹಾ, ಅದು ನಾನೇ. ನನ್ನ ಆತ್ಮ ತಗೋ, ಮತ್ತೆ ಅದ್ರ ಬದಲಿಗೆ ಇಡೀ ನನ್ನ ಊರನ್ನೇ ನಾಶ ಮಾಡು. ನಿನ್ನ ಆತ್ಮನ? ಕೇವಲ ಒಂದೇ ಆತ್ಮದ ಬದಲಿಗೆ ನಾನು ಇಡೀ ಊರನ್ನೇ ನಾಶ ಮಾಡ್ಬೇಕಾ? ಇದರಿಂದ ನಿನಗೆ ಲಾಭ ಜಾಸ್ತಿ ಅನ್ಸುತ್ತೆ. ನೀನು ನನ್ನ ಶರೀರವನ್ನ ಉಪಯೋಗಿಸ್ಕೋಬಹುದು. ನನ್ನ ಶರೀರಕ್ಕೆ ಎಷ್ಟು ಆಯುಷ್ಯ ಇದೆಯೋ ನೀನ್ ಈ ದೇಹದೊಳಗೆ ಸೇರ್ಕೊಂಡು ನಿನ್ಗೇನ್ ಬೇಕಾದ್ರೂ ಮಾಡ್ಕೋಬಹುದು. ನೆನ್ಪೆಲ್ಲಿ ಮನುಷ್ಯ, ನಾನು ಒಂದು ಸಲ ಆತ್ಮವನ್ನ ತಗೊಂಡ್ಬಿಟ್ರೆ ಆಮೇಲೆ ನೀನು ನರಕ ಅಥವಾ ಸ್ವರ್ಗದ ಯಾವುದೇ ಬಾಗಿಲಿಗೂ ಹೋಗಕ್ಕಾಗಲ್ಲ. ನನ್ನ ದ್ವೇಷದ ಜ್ವಾಲೆಯನ್ನ ಆರಿಸೋದಕ್ಕೆ ಇದು ಚಿಕ್ಕ ಉಡುಗೊರೆ. ಒಂದ್ ವೇಳೆ ನನಗೇನಾದ್ರೂ ಭಯ ಇದ್ದಿದ್ರೆ ನಾನ್ ನಿನ್ನ ಆವಾಹನೆ ಮಾಡ್ತಾನೆ ಇರ್ಲಿಲ್ಲ. ಈಗ ನನ್ನ ಕೆಲ್ಸ ಪೂರ್ತಿ ಮಾಡ್ಕೊಡು, ಆಮೇಲೆ ನಿನ್ಗೇನ್ ಬೇಕೋ ಅದನ್ನ ತಗೊಂಡ್ಬಿಡು. ತಥಾಸ್ತು. ಆ ದುಷ್ಟಶಕ್ತಿ ಇಡೀ ಊರನ್ನೇ ಬೆಂಕಿ ಹಚ್ಚಿಬಿಡುತ್ತೆ. ಸುಟ್ಟೋಗ್ಲಿ. ಇದೇ ರೀತಿಯಲ್ವಾ ನೀವೆಲ್ಲ ನನ್ನ ಸಂಸಾರದವ್ರನ್ನ ಸುಟ್ಟಾಕಿದ್ದು? ಹೇ ಸೈತಾನ, ನನ್ನ ಆತ್ಮವನ್ನ ತಗೊಂಡ್ಬಿಡು, ನನಗೆ ಮುಕ್ತಿ ಕೊಡು. ಖಂಡಿತವಾಗ್ಲು ಒಪ್ಪಂದ ಯಾವತ್ತೂ ಕೂಡ ಒಪ್ಪಂದವಾಗೇ ಇರುತ್ತೆ. ಆ ದುಷ್ಟಶಕ್ತಿ ಅವನಲ್ಲಿರೋ ಆತ್ಮನ ತಗೊಳುತ್ತೆ. ಈ ಘಟನೆ ನಡೆದ ಸ್ವಲ್ಪ ವರ್ಷಗಳ ನಂತರ ಕೋರ್ಟ್ ಹೊರಗಡೆ 2 ವಕೀಲರು, ಅದರಲ್ಲೊಬ್ರು ಅಲೋಕ ಅಂತ ಮತ್ತೆ ಇನ್ನೊಬ್ರ ಹೆಸರು ವಿಕೋಕ ಅಂತ ಇತ್ತು. ಅಲೋಕ್ ಸರ್, ಇವತ್ತಿನ ಪ್ರೊಸೀಡಿಂಗ್ಸ್ ಅಂತೂ ತುಂಬಾ ಚೆನ್ನಾಗಾಯ್ತು. ಈಗ ಈ ಕೇಸು ನಮ್ ಪರವಾಗೇ ಇದೆ. ನಿನ್ ತರದ ಅಸಿಸ್ಟೆಂಟ್ ಇದ್ಮೇಲೆ ಯಾವ ತೊಂದರೆ ಯಾಕೆ ಬರುತ್ತೆ? ಅಷ್ಟಕ್ಕೂ ನೀನ್ ಎಲ್ಲ ರಿಸರ್ಚ್ ಮಾಡಿ ನನ್ನ ಕೆಲ್ಸನ ಸುಲಭ ಮಾಡ್ತಾ ಇದೀಯಾ. ಮತ್ತೆ ಸರ್, ಅವ್ರ ಫೀಸ್ ಯಾವಾಗ ಕೊಡ್ತಾರೆ? ಇವತ್ ಸಂಜೆ ಕೊಡ್ತಾರೆ. ಪಾಪ ತುಂಬಾ ಕಷ್ಟದಲ್ಲಿದ್ದಾರೆ ಅವರು, ಅದಕ್ಕೆ ನನ್ನ ಹತ್ರಕ್ಕೆ ಬಂದ್ರು. ಅದೇ ಕಾರಣಕ್ಕೆ ನಾನು ಅವ್ರ ಹತ್ರ ಯಾವುದೇ ಫೀಸ್ ತಗೊಂಡಿಲ್ಲ. ಆದ್ರೆ ಕೇವಲ ಒಂದು ಊಟ ಹೇಳಿದೀನಿ, ಅದನ್ನ ಕೊಡೋದಕ್ಕೆ ಅವರು ಒಪ್ಕೊಂಡಿದ್ದಾರೆ. ಸರಿ, ಹಾಗಿದ್ರೆ ನೀವೀಗ ಊಟವನ್ನ ಆನಂದಿಸಿ, ಮತ್ತೆ ನಾನು ಮುಂದಿನ ಕೇಸ್ನ ರಿಸರ್ಚ್ ಮಾಡ್ತೀನಿ. ಹಾಗೆ ಆಗ್ಲಿ ವಿಕೋಕ, ನಾಳೆ ಇದೇ ಕೋರ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ. ಆಗ್ಲಿ. ಸಂಜೆ ಆಗುತ್ತೆ. ಸ್ಮಶಾನದಲ್ಲಿ ಆಲೋಕ್ ಒಬ್ಬ ವಯಸ್ಸಾದ ಮುದುಕನ್ ಜೊತೆ ನಿಂತ್ಕೊಂಡಿರ್ತಾನೆ. ಹಾಗಿದ್ರೆ ತಾತ, ನಿಮ್ಗೀಗೆ ನ್ಯಾಯ ಸಿಕ್ತಾ? ನೀವು ಆ ಮನುಷ್ಯನ್ಗೆ ಗಲ್ಲು ಶಿಕ್ಷೆ ಕೊಡಿಸಿದ್ರೆ ಅದಕ್ಕೆ ತುಂಬಾ ತುಂಬಾ ಧನ್ಯವಾದ. ಈಗ ನೀವು ನಿಮ್ಮ ಫೀಸ್ನ ತಗೊಳ್ಳಿ ವಕೀಲ್ ಸಾಹೇಬ್ರೆ. ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕಾಗಿತ್ತು ತಾತ. ವಿಷಯ ಏನಂದ್ರೆ, ನಾನು ಎಲ್ಲಾ ಕೇಸ್ಗಳನ್ನು ಗೆಲ್ಲೋದಿಲ್ಲ, ಕೆಲವೊಂದ್ಸಲ ಸೋತಿದ್ದು ಕೂಡ ಇದೆ. ಆಲೋಕ್ ತರ ಇರೋ ಬ್ಲ್ಯಾಕ್ ಮ್ಯಾಜಿಕ್ ಗೊಂಬೆಗಳು ಕಣ್ಣಲ್ಲೆಲ್ಲ ತುಂಬಿಕೊಳ್ಳುತ್ತೆ. ಈ ಕೂದ್ಲು ಬಿಸಿಲಿಂದ ಬೆಳಗಾಗಿರೋದಲ್ಲ. ನೀವು ಕೇಳಬೇಕು ಅಂತಿರೋ ವಿಷಯ ಏನಾದ್ರೂ ನನ್ ಗೊತ್ತಿದೆ ಅಂತ ಅಂದ್ರೆ ನಾನು ಖಂಡಿತವಾಗ್ಲೂ ಹೇಳ್ತೀನಿ. ನಿಮ್ಗೆ ನನ್ ಕಣ್ಣು ನೋಡ್ತಾ ಇದ್ರೆ ಭಯ ಆಗ್ತಾ ಇಲ್ವಾ? ಇಲ್ಲ, ನಾನು ನಿಮ್ ಜೊತೆ ಆತ್ಮದ ಒಪ್ಪಂದ ಮಾಡ್ಕೊಂಡಾಗ ನನ್ಗಾಗ್ಲೇ ಗೊತ್ತಾಯ್ತು ನೀವು ಮನುಷ್ಯರು, ದೇವರು ಅಥವಾ ರಾಕ್ಷಸರು ಅಲ್ಲ ಅಂತ. ನೀವು ಅವರಿಗಿಂತ ವಿಭಿನ್ನರು, ಕ್ರೂರರು ಅಲ್ಲ, ದಯಾಳುನೂ ಅಲ್ಲ. ನೀವು ಕೇವಲ ಕತ್ತಲೆಯನ್ನ ಮುಕ್ತಿಗೊಳಿಸ್ತೀರಾ. ಮನುಷ್ಯನ ಜೀವನ ಒಂಥರ ರೋಚಕವಾಗಿದೆ. ಹೆದರ್ಕೋತಾನೆ, ಮತ್ತೆ ಅದೇ ಕತ್ಲೆಯನ್ನ ಹಿಂಬಾಲಿಸ್ಕೊಂಡು ಹೋಗ್ತಾನೆ. ತನ್ನ ಆತ್ಮ ಸಂತುಷ್ಟಿ ಮಾಡ್ಕೊಳ್ಳೋದಕ್ಕೆ ಅಥವಾ ನ್ಯಾಯ ಕೊಡ್ಸೋದಕ್ಕೆ. ತನ್ನವ್ರಿಗೇನಾದ್ರೂ ತೊಂದರೆ ಆದ್ರೆ ಅದ್ರ ಸೇಡನ್ನ ತೀರಿಸ್ಕೊಳ್ಳೋದಕ್ಕೆ ಏನ್ ಬೇಕಾದ್ರೂ ಮಾಡಕ್ಕೆ ತಯಾರಿರ್ತಾನೆ. ಹೌದು, ಮನುಷ್ಯ ಅಸಹಾಯಕನಾದಾಗ ಅವನಿಗೆ ಕತ್ತಲೆ ಕೂಡ ಒಂದು ಬೆಳಕಿನ ಆಶಾಕಿರಣದಂತೆ ಕಾಣಿಸುತ್ತೆ. ಅಲ್ಲ, ಅಷ್ಟಕ್ಕೂ ನೀವೇನ್ ಕೇಳ್ಬೇಕು ಅಂತಿದ್ದೀರಾ? ನಾನ್ ಕೇಳಬೇಕಿದ್ದ ಪ್ರಶ್ನೆಗೆ ನನಗೆ ಉತ್ತರ ಸಿಕ್ಕಾಗಿದೆ. ಈಗ ಒಪ್ಪಂದ ಪೂರ್ತಿ ಮಾಡ್ಕೊಳ್ಳೋ ಸಮಯ ಬಂದಿದೆ. ಪರವಾಗಿಲ್ಲ, ನನಗೇನು ಭಯ ಇಲ್ಲ, ನಾನು ಖುಷಿಯಾಗಿದ್ದೀನಿ. ಎಲ್ರು ಸತ್ತೋದ್ರು. ನಾನು ಹಾಳಾಗೋಗ್ಬೇಕು ಅಂತ ಆಸೆ ಪಟ್ಟವ್ರು ಎಲ್ಲ ಸತ್ತೋದ್ರು. ಆಲೋಕ್ನಲ್ಲಿರುವ ದುಷ್ಟಶಕ್ತಿ ಆ ವಯಸ್ಸಾದ ಮುದುಕ್ನಲ್ಲಿರೋ ಆತ್ಮನ ತಗೊಂಡ್ಬಿಡುತ್ತೆ. ಆ ದುಷ್ಟಶಕ್ತಿ ಬೇರೆ ಲೋಕದಿಂದ ಬಂದಿರುತ್ತೆ. ಮತ್ತೆ ಈ ಲೋಕ
ಅದಕ್ಕೆ ವಿಚಿತ್ರವಾಗಿ ಕಾಣಿಸುತ್ತೆ. ಮತ್ತೆ ಮನುಷ್ಯರಲ್ಲಿರೋ ಅಂಧಕಾರನ ಆ ದುಷ್ಟಶಕ್ತಿಗೆ ಆಕರ್ಷಿತವಾಗಿರುತ್ತೆ. ಎಷ್ಟೋ ವರ್ಷಗಳ ಸೇಡು ಇವಾಗ ಅದು ತೀರಿಸ್ಕೊಳ್ಳುತ್ತೆ. ಮಾರನೇ ದಿನ ಆ ಕ್ರೈಮ್ ನಡೆದ ಸ್ಥಳದಲ್ಲಿ ಇಬ್ರು ಪೊಲೀಸರು ಬರ್ತಾರೆ. ಒಬ್ರು ಇನ್ಸ್ಪೆಕ್ಟರ್ ರಿಷಿ ಮತ್ತೆ ಇನ್ನೊಬ್ಬ ಹವಾಲ್ದಾರ್ ರಮೇಶ್. ಈ ಬಾಡಿ ನೋಡ್ತಾ ಇದ್ರೆ ನನಗೆ ಹೇಗೆ ಅನ್ನಿಸ್ತಾ ಇದೆ ಅಂದ್ರೆ ಆತ್ಮ ಮತ್ತೆ ಪ್ರಾಣ ಎರಡೂ ಹೋಗಿರೋ ಹಾಗೆ. ನನ್ಗೆ ಯಾಕೋ ಇದು ಮನುಷ್ಯರ ಕೆಲಸ ಅನ್ನಿಸ್ತಾ ಇಲ್ಲ ಸರ್. ಖಂಡಿತವಾಗ್ಲೂ ಇದು ಯಾವ್ದೋ ಕಪ್ಪು ಶಕ್ತಿಯ ಕೆಲಸ ಇರಬೇಕು. ಕಪ್ಪು ಶಕ್ತಿನ ನೋಡಿದ್ರೆ ಹಾಗೆ ಅನ್ನಿಸ್ತಾ ಇದೆ. ನೋಡು ರಮೇಶ್, ನಾನ್ ನಿನ್ ಮಾತು ತಪ್ಪು ಅಂತ ಹೇಳ್ತಾ ಇಲ್ಲ, ಆದ್ರೆ ಮನುಷ್ಯ ಏನ್ ತಾನೇ ಮಾಡಕ್ಕಾಗುತ್ತೆ? ಇದ್ರ ಬಗ್ಗೆ ನಿನ್ಗೆ ಅರಿವು ಕೂಡ ಇಲ್ಲ. ನಾವು ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡದೆ ಈಗ್ಲೇ ನಿರ್ಧಾರಕ್ಕೆ ಬರಕ್ ಆಗಲ್ಲ. ನೀವ್ ಹೇಳೋದು ಕರೆಕ್ಟ್ ಸರ್. ಮನುಷ್ಯನು ಯಾವುದೇ ರಾಕ್ಷಸಂಗಿಂತ ಕಡಿಮೆ ಇಲ್ಲ. ಸರಿ, ಆದಷ್ಟು ಬೇಗ ಫಾರೆನ್ಸಿಕ್ಸ್ ಅವ್ರನ್ನ ಕರೆಸಿ. ಮತ್ತೆ ರಿಪೋರ್ಟ್ ಅಲ್ಲಿ ಏನೇ ಬಂದರೂ ಕೂಡ ನನಗೆ ಇನ್ಫಾರ್ಮೇಶನ್ ಕೊಡಿ. ಓಕೆ ಸರ್. ಅವತ್ತು ಸಂಜೆ ಋಷಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂತಿರ್ತಾನೆ. ಆಗ ರಮೇಶ್ ಇನ್ವೆಸ್ಟಿಗೇಷನ್ ಫೈಲ್ ತಗೊಂಡು ಅವನ ಹತ್ರ ಬರ್ತಾನೆ. ರಮೇಶ್ ಟೆನ್ಷನ್ ಅಲ್ಲಿ ಕಾಣಿಸ್ತಾ ಇರ್ತಾನೆ. ಸರ್, ಇಲ್ಲಿದೆ ಫಾರೆನ್ಸಿಕ್ ರಿಪೋರ್ಟ್. ಏನಾಯ್ತು? ಅಂಥದ್ದೇನಿದೆ ಆ ರಿಪೋರ್ಟ್ ನಲ್ಲಿ? ನೀವೇ ನೋಡಿ ಸರ್. ಇದಂತೂ ಆಶ್ಚರ್ಯ ಪಡುವಂತ ವಿಷಯನೇ. ಆ ಊರು ಕೆಲವು ವರ್ಷಗಳ ಹಿಂದೆ ನಾಶವಾಗಿತ್ತು. ಅಲ್ಲೂ ಕೂಡ ನಮ್ಗೆ ಕೆಲವು ಬಾಡಿಗಳು ಸಿಕ್ತು. ಅದ್ರ ಪರಿಸ್ಥಿತಿ ಕೂಡ ಹೀಗೆ ಇತ್ತು. ಮತ್ತೆ ಈ ಸಾವು ಕೂಡ ಅದೇ ರೀತಿ ಆಗಿದೆ. ಹಾ ಸರ್, ಅಷ್ಟೇ ಅಲ್ಲ, ಆ ಊರಿನ ಕೇಸ್ನ ಕ್ಲೋಸ್ ಮಾಡ್ಬಿಟ್ರು. ಯಾಕಂದ್ರೆ ಅಲ್ಲಿ ಅಂತ ಯಾವ ಸಾಕ್ಷಿ ಸಿಗ್ಲೇ ಇಲ್ಲ. ಈ ಕೆಲಸ ಮನುಷ್ಯ ಮಾಡಿದ ಅನ್ನೋದಕ್ಕೆ ಸಾಕ್ಷಿನೇ ಸಿಗ್ಲಿಲ್ಲ. ಹಾ, ಈ ಕೇಸ್ ಒಂದು ಮಿಸ್ಟ್ರಿ ಆಗಿ ಉಳಿದ್ಬಿಡ್ತು. ಇದುವರೆಗೂ ಸಾಲ್ವೇ ಆಗಿಲ್ವಲ್ಲ. ಯಾರೇ ಕೂಡ ಈ ಕೇಸ್ನ ತನಿಖೆ ಮಾಡಿದ್ರು ಅವರು ಕೇವಲ ಒಂದು ಕನ್ಕ್ಲೂಷನ್ ಬಂದ್ಬಿಡ್ತಾರೆ, ಇದು ಮನುಷ್ಯರ ಕೆಲಸ ಅಲ್ಲ ಅಂತ. ಸರ್ ಹೇಳು, ನಿನಗೇನಾದ್ರೂ ನೆನಪಂತ? ಸರ್, ಆ ಕೇಸಲ್ಲಿ ಒಬ್ಬ ವ್ಯಕ್ತಿ ಇದ್ದ. ಅವನು ಈ ಪೂರ್ತಿ ಘಟನೆ ಎಲ್ಲ ನೋಡಿದ್ದ. ಮತ್ತೆ ಅದ್ರ ಬಗ್ಗೆ ತುಂಬಾ ಸಮಯ ತನಕ ವಿಚಾರಣೆ ಕೂಡ ಮಾಡ್ತಾ ಇದ್ದ. ಆದ್ರೆ ಅವನಿಗೆ ಏನು ಸಿಗ್ಲಿಲ್ಲ ಅನ್ಸುತ್ತೆ. ಮತ್ತೆ ಏನ್ ಸಾಬೀತಾಯ್ತು ಅಂದ್ರೆ ಅವನೊಬ್ನೇ ಈ ಪರಿಣಾಮಗಳನ್ನ ಎದುರಿಸಕ್ಕೆ ತಯಾರಿರ್ಲಿಲ್ಲ. ಅವನ ಹೆಸರು ಅಲೋಕ್ ಅಂತ. ಮಜಾ ವಿಷಯ ಏನಂತ ಗೊತ್ತಾ? ಏನ್ ಸರ್? ಈ ವಯಸ್ಸಾಗಿರೋ ವ್ಯಕ್ತಿ ಕೆಲವು ವರ್ಷಗಳ ಹಿಂದೆ ಒಂದು ಕೇಸ್ ಗೆದ್ದಿದ್ದ. ಮತ್ತೆ ಅದರ ವಕೀಲನ ಹೆಸರು ಕೂಡ ಅಲೋಕ್ ಅಂತ. ಇದ್ರೆ ನಾವೀಗ್ಲೇ ಅವನ್ನ ಹಿಡಿದ್ಬಿಡೋಣ ಸರ್? ಇಲ್ಲ, ಅವನ ಜೊತೆ ಅವನ ಅಸಿಸ್ಟೆಂಟ್ ಕೂಡ ಇದ್ದಾನೆ, ವಿಕೋಕ. ನಾಳೆ ಅವನ ಜೊತೆ ಕೂಡ ಮಾತಾಡೋಣ. ಸರಿ ಸರ್. ನಾಳೆ ಅವರಿಗೋಸ್ಕರ ಕಾಯ್ತಾ ಇರ್ತಾರೆ. ಅದೇ ಸಮಯದ ಆಸುಪಾಸಿನಲ್ಲಿ ಅಲೋಕ್ ಅದೇ ಸ್ಮಶಾನದಲ್ಲಿ ಯಾರೋ ಕ್ಲೈಂಟ್ ಜೊತೆ ಅಲ್ಲಿ ನಿಂತಿದ್ದ. ಈಗ ನಾನು ಫೀಸ್ ತಗೊಳ್ಳೋಂತ ಸಮಯ. ನೀವು ಕೇಸ್ ಗೆದ್ದಾಯ್ತಲ್ಲ? ಹಾ, ನನ್ ದಡ್ಡ ಗಂಡನ್ಗೆ ಇವಾಗ ಗೊತ್ತಾಗುತ್ತೆ ಅವನ ಆಸ್ತಿ ಎಲ್ಲ ತಗೊಂಡಿದೀನಿ ಅಂತ. ನೀವು ಕೂಡ ಕಡಿಮೆ ಪಾಪಿ ಅಲ್ಲ, ಡೆವಿಲ್. ನೀವು ಡೆವಿಲ್. ನೀವು ಕೇಸ್ನ ಹೇಗ್ ಉಲ್ಟಾ ಮಾಡಿದ್ರಿ ಅಂದ್ರೆ ಆ ಕೇಸಲ್ಲಿ ಪಾಪ ಅವನು ಸಿಕ್ಕಾಕೊಂಡ್ಬಿಟ್ಟ. ನಾನು ಪಾಪಿ ಅಲ್ಲ, ಹಾಗೆ ಪುಣ್ಯಾತ್ಮ ಕೂಡ ಅಲ್ಲ. ನನ್ಗೆ ಯಾವುದೇ ಆತ್ಮ ಕೂಡ ಇಲ್ವಲ್ಲ. ನಾನು ಕೇವಲ ಒಪ್ಪಂದ ಮಾಡ್ಕೋತೀನಿ ಮತ್ತೆ ಫೀಸ್ ತಗೋತೀನಿ. ಪಾಪಿ ನೀನು. ನಾನ್ ನಿನಗೆ ಸಹಾಯ ಮಾಡ್ಲಿಲ್ಲ. ನಾನು ಕೇವಲ ಒಪ್ಪಂದ ಮಾಡ್ಕೊಂಡೆ. ನಾನು ಏನ್ ಬೇಕು ಅದನ್ನ ತಗೋತೀನಿ. ಈಗ ನನ್ನ ಫೀಸ್ ಕೊಡು. ನಿನ್ನ ಆತ್ಮನ ನನಗೆ ಒಪ್ಪಿಸ್ಬಿಡು. ಹಾ, ನನ್ಗೆ ಅರ್ಥ ಆಯ್ತು. ನೀ ನನ್ನನ್ನ ಇಷ್ಟಪಡ್ತಿದೀಯಾ ಅಂತ ಅಲ್ವಾ? ಇಲ್ಲ, ಆತ್ಮ ಅಂದ್ರೆ ಆತ್ಮ. ಇದೇನ್ ಹೇಳ್ತಾ ಇದೀಯಾ? ನನ್ಗಿದು ಅರ್ಥ ಆಗ್ತಾ ಇಲ್ಲ. ಆಗ ಅಲೋಕ್ ಕಣ್ಣು ಕೆಂಪಗಾಗುತ್ತೆ ಮತ್ತೆ ನಿಧಾನವಾಗಿ ಅವನ್ ವೇಷ ಬದಲಾಗುತ್ತೆ. ಅವನು 2 ತಲೆಯ ದುಷ್ಟಶಕ್ತಿಯಾಗಿ ಬದಲಾಗ್ತಾನೆ. ಡೆವಿಲ್, ಡೆವಿಲ್, ನನ್ನನ್ನ ಬಿಟ್ಬಿಡು. ನನಗ್ ಗೊತ್ತಿರ್ಲಿಲ್ಲ ನೀನ್ ನಿಜವಾಗ್ಲೂ ಆತ್ಮದ ವಿಷಯ ಮಾತಾಡ್ತಿದೀಯಾ ಅಂತ. ಪ್ಲೀಸ್ ನನ್ ಬಿಟ್ಬಿಡು. ನಾನ್ ನನ್ನ ಮಾತನ್ನ ಈಗ ತೀರ್ಸಾಗಿದೆ. ನಾನು ನನ್ನ ಜವಾಬ್ದಾರಿಯನ್ನ ಮುಗಿಸ್ಕೊಟ್ಮೇಲೆ ಈಗ ನಿನ್ನ ಜವಾಬ್ದಾರಿ ಆಗುತ್ತೆ ನಿನ್ನ ಕೆಲಸನ ಪೂರ್ತಿ ಮಾಡೋದು. ಇಲ್ಲ ಇಲ್ಲ, ಮತ್ತೆ ನೀ ನನ್ ಗಂಡನ್ ವಿರುದ್ಧ ಕೇಸ್ನ ಯಾಕೆ ಗೆದ್ದೆ? ಆ ಎಲ್ಲ ಹಣನ ನೀನೇ ಇಟ್ಕೋ. ನನಗೆ ಏನು ಮಾಡ್ಬೇಡ ಪ್ಲೀಸ್. ನನಗೆ ಯಾವುದೇ ದುಡ್ಡು ಕೂಡ ಬೇಕಾಗಿಲ್ಲ. ತಕ್ಷಣ ಆ ದುಷ್ಟಶಕ್ತಿ ಅವಳಲ್ಲಿರೋ ಆತ್ಮನ ಹೊರಗೆ ತೆಗೆಯುತ್ತೆ. ಮತ್ತೆ ಆ ದುಷ್ಟಶಕ್ತಿ ಆಲೋಕಾಗಿ ಬದಲಾವಣೆಯಾಗುತ್ತೆ. ಆ 3 ಜನರು
ಅದನ್ನ ಬಚ್ಚಿಟ್ಕೊಂಡು ನೋಡ್ತಾ ಇದ್ರು. ಋಷಿ, ರಮೇಶ್ ಮತ್ತೆ ವಿಕೋಕ 3 ಜನ ಯಾಕೆ ಆಚೆ ಬರ್ತಾ ಇಲ್ಲ? ಇನ್ನೊಬ್ರನ್ನ ಹೀಗೆ ಬಚ್ಚಿಟ್ಕೊಂಡು ನೋಡೋದು ಒಳ್ಳೆ ವಿಷಯ ಅಲ್ಲ. ಆ 3 ಜನರು ಅಲೋಕ್ ಮುಂದೆ ಬಂದು ನಿಂತ್ಕೊಳ್ತಾರೆ. ಋಷಿ ಹೆದರ್ಕೊಂಡು ಮೈಯಲ್ಲೆಲ್ಲ ಬೆವರು ಬಂದಿರುತ್ತೆ. ಮತ್ತೆ ಇಲ್ಲಿ ರಮೇಶ್ ತುಂಬಾನೇ ಹೆದರ್ಕೊಳ್ತಾ ಇರ್ತಾನೆ. ಆಗ ಋಷಿ ಹೇಳ್ತಾನೆ, ನೀನ್ ಯಾರು? ಮತ್ತೆ ಜನರಿಗೆ ಒಪ್ಪಂದ ಅಂದ್ಬಿಟ್ಟು ಹೀಗೆಲ್ಲ ಯಾಕೆ ಸಾಯಿಸ್ತಾ ಇದೀಯಾ? ಒಪ್ಪಂದ ಬಿಟ್ರೆ ನನಗೆ ಬೇರೆ ಏನು ಗೊತ್ತಿಲ್ವಲ್ಲ. ಆದ್ರೆ ಮನುಷ್ಯರಂತೂ ಅದನ್ನ ನಿಭಾಯಿಸ್ತಾರೆ. ಎಷ್ಟೊಂದು ಜನ 2 ವರ್ಷಗಳಿಂದ ನನ್ನ ಜೊತೆ ಒಪ್ಪಂದ ಮಾಡ್ಕೊಂಡೇ ಬಂದಿದ್ದಾರೆ. ಒಬ್ಬೊಬ್ರದ್ದು ಒಂದೊಂದು ಕಾರಣ ಇರುತ್ತೆ. ಮತ್ತೆ ಎಲ್ಲರಿಗಿಂತ ದೊಡ್ಡ ಕೇಸ್ ಅಂದ್ರೆ ಕಪಟಿಗಳದ್ದು. ಇಲ್ಲ, ಇದೆಲ್ಲ ನಿನ್ ಕೆಲ್ಸಾನೇ. ಅವ್ರಗಳ ಬುದ್ಧಿ ಎಲ್ಲ ನಿನ್ನಿಂದನೇ ಭ್ರಷ್ಟವಾಗಿರೋದು. ನಾನು ಇದುವರೆಗೂ ಯಾರ ಜೊತೆ ಎಲ್ಲ ಒಪ್ಪಂದ ಮಾಡ್ಕೊಂಡಿದ್ದೀನೋ ಅವರ ಆತ್ಮ ಎಲ್ಲ ತಗೊಂಡಾಯ್ತು. ಅವರೆಲ್ಲ ನನ್ನ ಬೇರೆ ಬೇರೆ ಹೆಸರಿನಲ್ಲಿ ಕರೆದ್ರು. ಸೈತಾನ, ಡೆವಿಲ್, ರಾಕ್ಷಸ, ಗೊತ್ತಿಲ್ಲ ಇನ್ನು ಏನೇನೋ ಕರೆದ್ರು. ಆದ್ರೆ ಅವರು ನನ್ನ ಏನೆಲ್ಲ ಕರೆದ್ರು ಅದು ಅವರೊಳಗಿದ್ದ ಒಂದು ಕತ್ತಲೆಯ ಶಕ್ತಿ. ಅವರು ಕೂಡ ನಿಮ್ಮ ಹಾಗೇನೆ ನನ್ನ ಮೇಲೆ ತಪ್ಪುಗಳನ್ನ ಎತ್ತ ಹಾಕಿದ್ರು. ಏನ್ ಮಾಡಕ್ಕಾಗತ್ತೆ ಹೇಳಿ? ಏನ್ ಹೇಳ್ಬೇಕು ಅಂತಿದ್ಯಾ? ನೀನ್ ಮಾಡ್ತಿರೋದೆಲ್ಲ ಸರಿ ಅಂತಾನಾ? ತಪ್ಪು ಮತ್ತೆ ಸರಿಗಳಿಗೆ ನನಗೆ ಯಾವುದೇ ವ್ಯತ್ಯಾಸ ಇಲ್ಲ. ನಾನು ಕೇವಲ ಒಪ್ಪಂದ ಮಾಡ್ಕೋತೀನಿ. ಮತ್ತೆ ನನ್ನ ಷರತ್ತು ಪೂರ್ತಿ ಆದ್ಮೇಲೆ ಅವರ ಆತ್ಮಗಳನ್ನ ತಗೋತೀನಿ. ನಾನಲ್ಲ ಕಪಟಿ, ನೀವುಗಳು. ಆದ್ರೆ ನೀನ್ ಈ ಸಲ ಸಿಕ್ಕಾಕೊಂಡ್ಬಿಟ್ಟೆ. ನಿನ್ನ ಈ ಅಸಿಸ್ಟೆಂಟು ನಮ್ಗೆ ಎಲ್ಲ ಬಾಯ್ಬಿಟ್ಟ. ನಿನ್ ಮೇಲೆ ಗಮನ ಇಟ್ಟು ಗೊತ್ತಾಯ್ತು ಈ ಮನುಷ್ಯರನ್ನೆಲ್ಲ ಸಾಯಿಸಿಲ್ಲ ಅಂದ್ರೆ ನಿನ್ನ ಸಾವು ಆಗ್ಬಿಡುತ್ತೆ ಅಂತ. ವಿಕೋಕ ಆಲೋಕ್ ಹತ್ರ ಹೋಗ್ತಾನೆ. ಆಗ ಅವರಿಬ್ರು ಸೇರ್ಕೊಂಡು 2 ತಲೆ ದುಷ್ಟಶಕ್ತಿಯಾಗಿ ಬದಲಾವಣೆ ಆಗ್ತಾರೆ. ಇದೇನಿದು? ಇದೇಗ್ ಸಾಧ್ಯ? ಸರ್, ನಾನು ಸೈತಾನ. ನೀನು ವಿಕೋಕ ಅನ್ಬಿಟ್ಟು ನಮ್ನ ಯಾಮಾರಿಸ್ದೆ. ನೀನೊಬ್ಬ ಕೆಟ್ಟ ರಾಕ್ಷಸ. ನೀನ್ ನಮ್ಗೆಲ್ಲ ಎಷ್ಟೊಂದು ಸುಳ್ಳು ಹೇಳ್ಬಿಟ್ಟೆ. ಮನುಷ್ಯರು ತಮ್ಮ ಕೆಟ್ಟ ಕೆಲಸಗಳನ್ನ ಪೂರೈಸೋದಕ್ಕೆ ತಮ್ಮ ಆತ್ಮಗಳನ್ನು ನನ್ ಕೊಡ್ತಾರೆ. ಮತ್ ನೀ ನನ್ನ ಕೆಟ್ಟ ರಾಕ್ಷಸ ಅಂತ ಇದೆಯಲ್ಲ. ಆಗ ದುಷ್ಟಶಕ್ತಿ ಆ 2 ಆತ್ಮಗಳನ್ನ ತಗೊಂಡ್ಬಿಡುತ್ತೆ. ಅಲ್ಲಿರೋದು ಅವ್ರ ದೇಹಗಳು ಮಾತ್ರ. 18 ವರ್ಷದ ಸೃಷ್ಟಿ ಮತ್ತೆ ಅವಳ ತಮ್ಮನಾದ 13 ವರ್ಷದ ಮೋಹಿತ್ ಮನೆ ಮುಂದಿರೋ ಗಾರ್ಡನ್ ಅಲ್ಲಿ ಆಟ ಆಡ್ತಾ ಇದ್ರು. ಅಲ್ಲೇ ಒಂದ್ ಟೇಬಲ್ ಅಲ್ಲಿ ಅಂಗದ್ ಮತ್ತೆ ಕುಂಜನ್ ಟೀನ ಖುಷಿಯಿಂದ ಕುಡಿತಾ ಇದ್ರು. ಅಂಗದ್, ನಿನ್ ಗಮನ ಎಲ್ಲಿದೆ? ಏನ್ ಯೋಚನೆ ಮಾಡ್ತಿದೀಯಾ? ಏನಂತ ಹೇಳಿ, ನನಗೆ ಪ್ರಮೋಷನ್ ಕೊಟ್ಟಿರೋದು ಖುಷಿನೇ. ಆದ್ರೆ ಇಂಥ ಒಳ್ಳೆ ಮನೆ ಬಿಟ್ಟು ಹೋಗಕ್ಕೆ ದುಃಖ ಆಗ್ತಾ ಇದೆ. ಅದಕ್ಕೆ ಅರ್ಥ ಆಗ್ತಾ ಇಲ್ಲ ಹೇಗೆ ರಿಯಾಕ್ಟ್ ಮಾಡ್ಬೇಕು ಅಂತ. ಈ ಮನೆ ನನಗೂ ಕೂಡ ಇಷ್ಟ ಆಗಿದೆ. ಆದ್ರೆ ಪ್ರಮೋಷನ್ ಜೊತೆ ನಿಮ್ ಪೋಸ್ಟಿಂಗ್ ಕೂಡ ಆಗ್ತಿದೆ. ಹಾಗಾದ್ರೆ ನಾವ್ ಈ ಮನೆನ ಬಿಡ್ಲೇಬೇಕು. ಇಲ್ಲಿ ಕಳೆದಿರೋ ಎಲ್ಲ ನೆನಪು ಬರುತ್ತೆ. ಆದ್ರೆ ನಿಧಾನವಾಗಿ ಎಲ್ಲ ನಾರ್ಮಲ್ ಆಗುತ್ತೆ. ಎಲ್ರೂ ಸೇರಿ ಸಂಜೆ 5 ಗಂಟೆಗೆ ತಮ್ಮ ಕಾರಿಂದ ಆಚೆ ಹೋಗ್ತಾರೆ. ಸ್ವಲ್ಪ ಹೊತ್ತಲ್ಲೇ ಸರೂರ್ಪುರ್ ಊರನ್ನ ತಲುಪ್ತಾರೆ. ಅಂಗದ್, ಆ ಮನೆ ಇನ್ನು ಎಷ್ಟು ದೂರ ಇದೆ? ಸರೂರ್ಪುರ್ ಬಂದಿದೆ ಅಲ್ವಾ? ಹಾ, ಕಾಲ್ ಮಾಡ್ತೀನಿ ಅಶ್ವಿನ್ಗೆ. ಹಲೋ ಅಶ್ವಿನ್, ಲೋ ಆ ಮನೆ ಅಡ್ರೆಸ್ನ ನಾನು ಕಳಿಸು. ನಾವು ಸರೂರ್ಪುರ ತಲುಪಾಯ್ತು. ಅಂಗದ್, ನಿನಗೆ ಕಂಪನಿ ಕಡೆಯಿಂದ ಉಳ್ಕೊಳ್ಳೋದಕ್ಕೆ ಅಂತ ಮನೆ ಕೊಟ್ಟಿದ್ರಲ್ಲ, ಆ ಮನೇಲಿ ನೀರಿನ ಪ್ರಾಬ್ಲಮ್ ಆಗಿದೆ. ಅದನ್ನ ಸರಿ ಮಾಡೋದಕ್ಕೆ ಇನ್ನು 2 ವಾರಗಳು ಬೇಕಾಗುತ್ತೆ. ಅದಕ್ಕೆ ನಾನು ನಿನಗೆ ಒಂದು ಹೊಸ ಅಡ್ರೆಸ್ ಕಳಿಸ್ತಾ ಇದ್ದೀನಿ. ಲೊಕೇಶನ್ ಇರೋದು ಖಾಲಿ ಪ್ರದೇಶದಲ್ಲಿ. ಆದ್ರೆ ಮನೆ ತುಂಬಾ ಚೆನ್ನಾಗಿದೆ. ನೀವುಗಳು ಕೇವಲ ಅಲ್ಲಿ 2 ವಾರಗಳು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸರಿ ಕಣಪ್ಪ, ಕಳ್ಸು. ಇವಾಗ ಏನ್ ತಾನೇ ಮಾಡೋದು? ಅಶ್ವಿನ್ ಅಂಗದ್ಗೆ ಒಂದ್ ಅಡ್ರೆಸ್ನ ಮೆಸೇಜ್ ಮಾಡ್ದ. ಸ್ವಲ್ಪ ಹೊತ್ತಲ್ಲೇ ಅವ್ರ ಕಾರು ಒಂದ್ ದೊಡ್ಡ ಮನೆ ಮುಂದೆ ಬಂದು ಸ್ಟಾಪ್ ಆಗುತ್ತೆ. ಓ ಮೈ ಗಾಡ್, ಈ ಮನೆ ಒಳ್ಳೆ ಅರಮನೆ ತರ ಇದೆ ಅಲ್ವಾ? ಈ ಮನೆ ಎಷ್ಟೊಂದು ಸುಂದರವಾಗಿದೆ ಅಲ್ವಾ ರೀ? ಹಾ ಅಪ್ಪ, ಈ ಮನೆ ಅಂತೂ ನಮ್ಮ ಹಳೆ ಮನೆಗಿಂತ ತುಂಬಾ ಚೆನ್ನಾಗಿದೆ. ಮನೆ ಒಳಗಡೆ ಹೋದ್ಮೇಲೆ ಎಲ್ರಿಗೂ ಆ ಮನೆ ತುಂಬಾನೇ ಇಷ್ಟ ಆಗುತ್ತೆ. ಅವ್ರು ಡಿನ್ನರ್ ಮಾಡಿ ತಮ್ಮ ರೂಮ್ ಒಳಗಡೆ ಹೋಗ್ತಾರೆ. ರಾತ್ರಿ ಸುಮಾರು 10 ಗಂಟೆ. ಸೃಷ್ಟಿ ಮೊಬೈಲ್ ಅನ್ನ ನೋಡ್ತಿದ್ಲು. ಮತ್ತೆ ಮೋಹಿತ್ ಅಲ್ಲೇ ನಿದ್ದೆ ಮಾಡ್ತಾ ಇದ್ದ. ಆಗ ಸೃಷ್ಟಿಗೆ ಒಂದ್ ಕಾಲ್ ಬರುತ್ತೆ.
ಅರೆ ಇದೇನಿದು, ಸುಶಾಂತ್ ಕಾಲ್ ಮಾಡ್ತಿದ್ದಾನೆ. ಅವಳು ಕಾಲ್ ಅನ್ನ ರಿಸೀವ್ ಮಾಡಿ ರೂಮಿಂದ ಆಚೆ ಬರ್ತಾಳೆ. ಹೇಳು ಸುಶಾಂತ್, ಹೇಗಿದೀಯಾ ನೀನು? ಅಲ್ಲ ಕಣೆ, ನೀನ್ ತುಂಬಾ ನೆನಪಾಗ್ತಾ ಇದೀಯಾ. ಏನ್ ಮಾಡ್ಲಿ ಅಂತ ಗೊತ್ತಾಗ್ತಲ್ಲ ನನಗೆ. ಅಯ್ಯೋ ಮೈ ಡಿಯರ್, ಸ್ವಲ್ಪ ವೇಟ್ ಮಾಡು. ನನ್ಗೇನ್ ಗೊತ್ತು ಅಪ್ಪನ್ ಪ್ರಮೋಷನ್ ಜೊತೆ ಟ್ರಾನ್ಸ್ಫರ್ ಆಗುತ್ತೆ ಅಂತ. ಸೃಷ್ಟಿ ಇರೋ ರೂಮು 3ನೇ ಮಹಡಿಯಲ್ಲಿತ್ತು. ಅವಳು ಸುಶಾಂತ್ ಜೊತೆ ಮಾತಾಡ್ತಾ ಮನೆ ಹಿಂದೆ ಇರೋ ಬಾಲ್ಕನಿ ಹತ್ರ ಹೋಗ್ತಾಳೆ. ಅಲ್ಲಿ ಅವಳಿಗೆ ಒಂದು ಹಳೇ ಮನೆ ಕಾಣಿಸ್ಕೊಳ್ಳುತ್ತೆ. ಸುಶಾಂತ್, ನಾನು ನಿನ್ ಜೊತೆ ಆಮೇಲೆ ಮಾತಾಡ್ತೀನಿ. ವಾವ್, ಈ ಮನೆ ಎಷ್ಟೊಂದು ದೊಡ್ಡದಾಗಿದೆ. ಈ ಮನೇನ ನೋಡಿದ್ರೆ ಅನ್ಸುತ್ತೆ ಇಲ್ಲಿ ಯಾರು ಇರೋಲ್ಲ ಅಂತ. ಸ್ವಲ್ಪ ಹೊತ್ತಾದ್ಮೇಲೆ ಸೃಷ್ಟಿ ಒಂದ್ ಹೆಂಗಸನ್ನ ನೋಡ್ತಾಳೆ. ಆ ಹೆಂಗಸು ಬಿಳಿ ಬಣ್ಣದ ಡ್ರೆಸ್ ಹಾಕೊಂಡಿದ್ಲು. ಆ ಹೆಂಗಸು ತಟ್ಟೆನ ಹಿಡ್ಕೊಂಡು ಆ ಮನೆ ಇರೋ ಗೇಟ್ ಹತ್ರ ಹೋಗ್ತಾಳೆ. ಇದ್ಯಾರು? ಆ ಹೆಂಗಸಿನ ಕೈಯಲ್ಲಿ ಒಂದು ತಟ್ಟೆ ಇತ್ತು. ಆ ತಟ್ಟೆಲಿ ಒಂದು ದೀಪ, ಒಂದು ಚಿಕ್ಕದಾದ ಪರ್ಫ್ಯೂಮ್, ಗುಲಾಬಿ ಹೂಗಳು ಮತ್ತೆ ಒಂದ್ ಚಿಕ್ಕ ಬಟ್ಲು ಪಾಯಸ ಇಟ್ಟಿದ್ರು. ಅವಳು ಆ ಮನೆ ಬಾಗ್ಲ ಹತ್ರ ಬಂದು ಒಂದ್ಸಾರಿ ಸುತ್ತಮುತ್ತ ನೋಡ್ತಾಳೆ. ಆಮೇಲೆ ಮನೆ ಒಳಗಡೆ ಹೋಗ್ತಾಳೆ. ಓ, ನನಗೊಂದು ಮಿಸ್ಟ್ರಿ ಸಿಕ್ತು. ನಾಳೆನೆ ಹೋಗಿ ಈ ಮನೆ ಒಳಗಡೆ ಏನಿದೆ ಅಂತ ನಾನ್ ನೋಡ್ತೀನಿ. ಆಗ ಅವಳಿಗೆ ಒಂದು ಶಬ್ದ ಕೇಳ್ಬರುತ್ತೆ. ಆ ಧ್ವನಿನ ಕೇಳಿಸ್ಕೊಂಡು ಅವಳು ಹೆದರ್ಕೋತಾಳೆ. ಸ್ವಲ್ಪ ಹೊತ್ತಿನ ನಂತರ ಆ ಹೆಂಗಸು ಆ ಮನೆಯಿಂದ ಆಚೆ ಬರ್ತಾಳೆ. ಮತ್ತೆ ವಾಪಸ್ ಅದೇ ದಾರಿಯಲ್ಲಿ ಹೊರಟು ಹೋಗ್ತಾಳೆ. ಅವಳು ಎಲ್ಲಿಂದ ಬಂದಿದ್ಲೋ ಅಲ್ಲಿ. ಮಾರನೇ ದಿನ ಡಿನ್ನರ್ ಆದ್ಮೇಲೆ ಸೃಷ್ಟಿ ಅವ್ರ ತಂದೆ ಹತ್ರ ಹೇಳ್ತಾಳೆ, ಅಪ್ಪ, ನಾನ್ ಸ್ವಲ್ಪ ವಾಕ್ ಹೋಗಿ ಬರ್ತೀನಿ. ನನ್ ಪೂರ್ತಿ ದಿನ ಮನೆಯಲ್ಲೇ ಕಳೆದು ಹೋಯ್ತು. ಊಟ ಕೂಡ ಜೀರ್ಣ ಆಗುತ್ತೆ, ಮತ್ತೆ ನನ್ಗೆ ಹೊರಗೆ ಹೋಗಿ ಬರೋದ್ರಿಂದ ಚೆನ್ನಾಗನ್ಸುತ್ತೆ. ಸರಿ, ನಿನ್ ಜೊತೆ ಮೋಹಿತ್ನು ಕೂಡ ಕರ್ಕೊಂಡು ಹೋಗು. ಮತ್ತೆ ಮನೆಯಿಂದ ತುಂಬಾ ದೂರ ಹೋಗ್ಬೇಡಿ. ಸೃಷ್ಟಿ ಜೊತೆಗೆ ಮೋಹಿತ್ನ ಕರ್ಕೊಂಡು ಮನೆಯಿಂದ ಹೊರಡ್ತಾಳೆ. ಅಕ್ಕ, ಬಾ, ಅಲ್ಲೇ ಎದುರುಗಡೆ ಇರೋ ಪಾರ್ಕ್ಗೆ ಹೋಗೋಣ. ತುಂಬಾ ದೊಡ್ಡ ಪಾರ್ಕ್ ಅಲ್ವಾ? ಹಾ, ನೀನ್ ಹೇಳ್ತಿರೋದು ನಿಜ. ಆದ್ರೆ ನನ್ ಮನಸ್ಸು ಆ ಮನೆ ಒಳಗಡೆ ಹೋಗ್ಬೇಕು ಅನ್ನಿಸ್ತಿದೆ. ಅದು ನಮ್ ಮನೆ ಹಿಂದ್ಗಡೆ ಇದೆ. ಓಹೋ ಅಕ್ಕ, ನೀವ್ ಇಲ್ಲೂ ಕೂಡ ಮಿಸ್ಟ್ರಿ ಹುಡ್ಕೋದಕ್ಕೆ ಶುರು ಮಾಡ್ಕೊಂಡ್ರಿ ಅಲ್ವಾ? ಅಯ್ಯೋ, ಇದು ನನಗ್ ತುಂಬಾ ಇಷ್ಟ. ಬಾ, ನೀನು ನನ್ ಜೊತೆಗೆ. ಅವರಿಬ್ರು ಆ ಮನೆ ಹತ್ರ ಹೋಗ್ತಾರೆ. ಅವರು ಆ ಮನೆಗೆ ಕೀ ಬದಲಾಗಿ ಹಸಿರು ಮತ್ತು ಕಪ್ಪು ದಾರದಿಂದ ಲಾಕ್ ಆಗಿತ್ತು. ಇದನ್ನ ಮುಟ್ಬೇಡ, ಇದು ಖಂಡಿತ ರಕ್ಷಾ ಸೂತ್ರ ಆಗಿರ್ಬಹುದು. ಅಂದ್ರೆ ಅಭಿಮಂತ್ರದ ದಾರ ಆಗಿರ್ಬಹುದು. ಈ ಅಭಿಮಂತ್ರದ ದಾರ ಯಾಕೆ ಹಾಕ್ತಾರೆ? ಅಯ್ಯೋ, ಇದನ್ನೆಲ್ಲ ನಾನ್ ನಿನ್ಗೆ ಆಮೇಲೆ ಹೇಳ್ತೀನಿ. ಮೊದ್ಲು ಒಂದ್ ದೊಡ್ಡ ಕಿಟಕಿನ ಹುಡ್ಕೋಣ. ಈಗ ಅವರಿಬ್ರು ಒಂದ್ ದೊಡ್ಡ ಕಿಟಕಿಯಿಂದ ಆ ಮನೆ ಒಳಗಡೆ ಹೋಗ್ತಾರೆ. ಅವರಿಬ್ರು ಆ ಮನೆ ಒಳಗಡೆ ಕಾಲಿಡ್ತಾ ಇದ್ದಂಗೆ ವಿಚಿತ್ರವಾಗಿ ಗಾಳಿ ಬೀಸೋಕೆ ಶುರು ಆಗುತ್ತೆ. ಮತ್ತೆ ಬೆಕ್ಕಿನ ವಿಚಿತ್ರವಾದ ಅಳು ಕೇಳಿಸುತ್ತೆ. ಅಕ್ಕ, ನನಗ್ ತುಂಬಾ ಭಯ ಆಗ್ತಾ ಇದೆ. ನಾನ್ ಇನ್ ಮುಂದೆ ಬರಲ್ಲ. ಬಾ, ಮನೆಗ್ ಹೋಗೋಣ. ಅಯ್ಯೋ, ನೀನ್ ಯಾಕೆ ಅಷ್ಟೊಂದು ಹೆದರ್ಕೋತಾ ಇದೀಯಾ? ನಾನ್ ನಿನ್ ಜೊತೆ ಇದೀನಲ್ವಾ, ನೀನ್ ಹೆದರ್ಕೋಬೇಡ. ಬಾ, ಮುಂದೆ ಹೋಗೋಣ. ಅವರಿಬ್ರು ಆ ಮನೆ ಒಳಗಡೆ ಮುಂದೆ ಹೋಗ್ತಾರೆ. ಅವರು ಕಾಲಿಡೋ ಒಂದೊಂದು ಶಬ್ದನೂ ಇಡೀ ಮನೆ ತುಂಬಾ ಕೇಳಿಸ್ತಾ ಇತ್ತು. ಆ ಮನೆ ಒಳಗಡೆ ಅವರಿಬ್ರು ಸ್ವಲ್ಪ ಮುಂದೆ ಹೋದ್ಮೇಲೆ ಅಲ್ಲೊಂದು ಬಾಗಿಲ್ ಮುಂದೆ ಹೋಗಿ ನಿಲ್ತಾರೆ. ಈ ಡೋರಿನ 2 ಕಡೆ 2 ಪೇಪರ್ಗಳನ್ನ ಅಂಟಿಸಿರ್ತಾರೆ. ಅದು ಅರಬಿ ಭಾಷೆಯಲ್ಲಿ ಬರೆಯಲಾಗಿತ್ತು. ಅಕ್ಕ, ಅಲ್ಲೇನ್ ಬರ್ದಿದ್ದಾರೆ? ಓಹೋ, ನನ್ಗೆ ಅರಬಿ ಭಾಷೆ ಬರಲ್ಲ. ಇಷ್ಟು ಹೇಳ್ತಾ ಸೃಷ್ಟಿ ಆ ಡೋರ್ ಅನ್ನ ಓಪನ್ ಮಾಡ್ತಾಳೆ. ಒಳಗಡೆ ಕಾಲ್ ಇಡ್ತಿದ್ದಂಗೆ ಅಲ್ಲಿ ಅವಳು ಒಂದು ಶವದ ಪಟ್ಟಿಗೆಯನ್ನು ನೋಡ್ತಾಳೆ. ಇದು ಶವದ ಪಟ್ಟಿಗೆ? ಅಕ್ಕ, ನನಗ್ ತುಂಬಾ ಭಯ ಆಗ್ತಾ ಇದೆ. ನಾವೀಗ ಹೊರಡೋಣ, ಬನ್ನಿ. ಆಮೇಲೆ ಬೇಕಾದ್ರೆ ನೀವೊಬ್ರೇ ಬನ್ನಿ. ಸೃಷ್ಟಿ ಯೋಚನೆ ಮಾಡೋ ಹೊತ್ತಿಗೆ ಅಲ್ಲಿ ಅವಳಿಗೆ ಯಾರೋ ಬರ್ತಿರೋ ಹಾಗೆ ಶಬ್ದ ಕೇಳಿಸುತ್ತೆ. ಮೋಹಿತ್, ಬಾ, ಎಲ್ಲಾದ್ರೂ ಬಚ್ಚಿಟ್ಕೊಳ್ಳೋಣ. ಯಾರೋ ಬರ್ತಿದ್ದಾರೆ. ಅವರಿಬ್ರು ಒಂದ್ ಕೋಣೆಯಲ್ಲಿ ಬಚ್ಚಿಟ್ಕೊಂಡ್ರು. ಮತ್ತೆ ಆ ಡೋರ್ ಹತ್ರನೇ ನೋಡ್ತಾ ಇರ್ತಾರೆ. ರೂಮ್ ಬಾಗ್ಲು ಓಪನ್ ಆಗಿ ಬಿಳಿ ಬಣ್ಣದ ಉಡುಪಿನ ಅದೇ ಹೆಂಗ್ಸು ಕೈಯಲ್ಲಿ ತಟ್ಟೆ ಹಿಡ್ಕೊಂಡು ಒಳಗಡೆ ಬಂದ್ಲು. ಮತ್ತೆ ಅಲ್ಲಿ ಶವದ ಪೆಟ್ಟಿಗೆ ಮುಂದೆ ಬಂದು ನಿಂತ್ಲು. ಆ ತಟ್ಟೆನ ನೆಲದ ಮೇಲೆ ಇಡ್ತಾಳೆ. ಅವಳು ತನ್ನ ಹತ್ರ ಇರೋ ಸ್ಪ್ರೇನ ತಗೊಂಡು ಆ ಶವದ ಪೆಟ್ಟಿಗೆ ಮೇಲೆ ಹಾಕ್ತಾಳೆ.
ಸ್ವಲ್ಪ ಹೊತ್ತಾದ್ಮೇಲೆ ಆ ಹೆಂಗ್ಸು ಆ ಮನೆಯಿಂದ ಆಚೆ ಬರ್ತಾಳೆ. ಸೃಷ್ಟಿ ಮತ್ತೆ ಮೋಹಿತ್ ಆ ಶವದ ಪೆಟ್ಟಿಗೆಯನ್ನ ನೋಡ್ತಾ ಇರ್ತಾರೆ. ಆಗ ಒಂದು ಭಯಾನಕವಾದ ತಲೆ ಆ ಪೆಟ್ಟಿಗೆಯಿಂದ ಆಚೆ ಬರುತ್ತೆ. ಸೃಷ್ಟಿ ಮತ್ತೆ ಮೋಹಿತ್ ಅನ್ನ ನೋಡ್ತಾ ಇರುತ್ತೆ. ಅದು ಒಂದು ಜೀನಿಯಾಗಿತ್ತು. ಆ ಪೆಟ್ಟಿಗೆಯಿಂದ ಪೂರ್ತಿ ದೇಹದ ಮೂಲಕ ಆಚೆ ಬಂತು. ತಲೆ ಮೇಲೆ 2 ಕೊಂಬು, ಕೆಂಪು ಬಣ್ಣದ ದೇಹ, ಕಣ್ಣು ನೀಲಿಯಾಗಿ ಮತ್ತೆ ಬೆರಳುಗಳಲ್ಲಿ ಉದ್ದವಾದ ಉಗುರುಗಳು. ಅವರಿಬ್ರು ಅಲ್ಲಿಂದ ಓಡೋಕೆ ಶುರು ಮಾಡ್ತಾರೆ. ಮೋಹಿತ್ ಇನ್ನು ರೂಮಿಂದ ಆಚೆ ಹೋಗ್ಬಿಡ್ತಾನೆ. ಆದ್ರೆ ಆ ಜಿನ್ ಹಿಂದ್ಗಡೆಯಿಂದ ಸೃಷ್ಟಿಯ ಕಾಲನ್ನು ಎಳಿತಾನೆ. ಮೋಹಿತ್ ಎಷ್ಟು ಹೆದರ್ಕೊಂಡಿದ್ದ ಅಂದ್ರೆ ಅವನು ಹಿಂತಿರುಗಿ ನೋಡ್ತಾನೆ ಇರ್ಲಿಲ್ಲ. ಅವನು ತನ್ನ ರೂಮ್ ಒಳಗಡೆ ಬಂದು ತಿರುಗಿ ನೋಡ್ತಾನೆ. ಮಾರನೇ ದಿನ ಬೆಳಿಗ್ಗೆ ಆದ್ಮೇಲೆ ಬ್ರೇಕ್ಫಾಸ್ಟ್ ಮಾಡಕ್ಕೆ ಟೇಬಲ್ ಹತ್ರ ಎಲ್ರು ಬಂದ್ರು. ಆಗ ಎಲ್ರೂ ಸೃಷ್ಟಿಯ ಹೊಸ ರೂಪವನ್ನ ನೋಡ್ತಾರೆ. ಅವಳು ಚೂಡಿದಾರನ್ನ ಹಾಕೊಂಡಿದ್ಲು. ಸೃಷ್ಟಿ, ಇದೇನ್ ಹಾಕೊಂಡಿದೀಯ ನೀನು? ನಿನ್ಗೆ ಚೂಡಿದಾರ್ ಯಾವಾಗಿಂದ ಇಷ್ಟ ಆಗಕ್ ಶುರು ಆಯ್ತು? ಅಮ್ಮ, ನಾನ್ ನಿನ್ಮೇಲೆ ಈ ತರದೇ ಡ್ರೆಸ್ ಹಾಕೊಳ್ತೀನಿ. ನೀವಿದನ್ನ ಒಪ್ಕೊಂಡ್ರೆ ತುಂಬಾನೇ ಒಳ್ಳೇದು. ಇಷ್ಟ ಹೇಳಿ ಅವಳು ಟಿಫನ್ ತಿನ್ನಕ್ಕೆ ಶುರು ಮಾಡಿದ್ಲು. ಆದ್ರೆ ಎಲ್ರಿಗೂ ಇವಳು ಹೇಳಿದ ಮಾತು ಸ್ವಲ್ಪ ವಿಚಿತ್ರವಾಗನಿಸ್ತು. ಅವಳು ತಿಂತಾನೆ ಇದ್ಲು, ಮತ್ತೆ ಟೇಬಲ್ ಮೇಲೆ ಇಟ್ಟಿರೋ ಆಹಾರಗಳು ಖಾಲಿ ಆಗ್ತಾನೆ ಇದ್ವು. ಮಮ್ಮಿ, ನಾಳೆಯಿಂದ ತಿಂಡಿ ಹೆಚ್ಚಿಗೆ ಮಾಡು, ನನ್ಗ್ ಹೊಟ್ಟೆ ಸರಿಯಾಗಿನೇ ತುಂಬ್ಲಿಲ್ಲ. ಇಷ್ಟ ಹೇಳಿ ಅವಳು ತನ್ನ ರೂಮ್ ಒಳಗಡೆ ಹೋಗ್ತಾಳೆ. ಅವಳು ರೂಮ್ ಒಳಗಡೆಯಿಂದ ವಿಚಿತ್ರವಾದ ಶಬ್ದ ಕೇಳ್ಬಂತು. ಬೆಳಿಗ್ಗೆಯಿಂದ ಸಂಜೆವರೆಗೂ ಅವಳು ಯಾರ ಜೊತೆನೂ ಮಾತಾಡ್ಲಿಲ್ಲ. ಸರಿಯಾಗಿ 8 ಗಂಟೆಗೆ ಡಿನ್ನರ್ ಮಾಡೋಕಂತ ಟೇಬಲ್ ಹತ್ರ ಬರ್ತಾಳೆ. ಮಮ್ಮಿ, ನೀವ್ ಇದೆಲ್ಲ ಏನ್ ಮಾಡಿದೀರಾ? ನಾನ್ ಇದನ್ನೆಲ್ಲ ಹೇಗ್ ತಿನ್ನಕ್ಕಾಗುತ್ತೆ? ಮಮ್ಮಿ ಮಮ್ಮಿ ಅಂತ ಏನ್ ಮಾತಾಡ್ತಾ ಇದೀಯಾ? ಇದ್ ನಿನ್ಗೆ ಇಷ್ಟ ಆಗಿರೋ ಮಟರ್ ಪನೀರ್ ಮಸಾಲ ಗೊತ್ತಾ? ನೀನ್ ಇದನ್ ಬೇಡ ಅಂತಿದೀಯಾ? ನಾನ್ ಇಲ್ಲೇ ಹೋಗ್ಬರ್ತೀನಿ ರೀ. ಇಷ್ಟ ಹೇಳಿ ಅವಳ ಮನೆಯಿಂದ ಹೊರಗಡೆ ಹೋಗ್ತಾಳೆ. ಇವಳು ಎಲ್ಲಿಗೆ ಹೋಗ್ತದಾಳೆ? ಏನಾಗಿದೆ ಇವಳಿಗೆ? ನಾನು ಕೂಡ ಅವಳ ಹಿಂದೆ ಹೋಗ್ತೀನಿ. ಅಂಗದ್ ಅವಳ ಹಿಂದೆನೆ ಹೋಗ್ತಾನೆ. ಆದ್ರೆ ಸೃಷ್ಟಿ ಅಲ್ಲಿ ಎಲ್ಲೂ ಕಾಣಿಸ್ತಾ ಇರ್ಲಿಲ್ಲ. ಅವಳು ಒಂದು ಹೋಟೆಲ್ಗೆ ಹೋಗಿರ್ತಾಳೆ. ಹೇಳಿ ಮ್ಯಾಮ್, ಏನ್ ತಿಂದಿರಾ ನೀವು? 1 ಡಿಶ್ ಮಟನ್ ಕುರ್ಮಾ ಮತ್ತೆ 10 ತಂದೂರಿ ರೋಟಿ ತಗೊಂಡ್ ಬನ್ನಿ. ಇದನ್ನ ಕೇಳಿಸ್ಕೊಂಡು ಆ ವೇಟರ್ ಅವಳನ್ನೇ ನೋಡ್ತಾ ನಿಂತ್ಕೊಂಡ. ನೀವು 10 ರೋಟಿ ತಿಂತೀರಾ? ನೀವ್ ಹೋಗ್ ತರ್ತೀರಾ ಇಲ್ಲ ನಾ ಇಲ್ಲಿಂದ ಬೇರೆ ಹೋಟೆಲ್ಗೆ ಹೋಗ್ಲಾ? ಇದನ್ನ ಕೇಳಿಸ್ಕೊಂಡು ವೇಟರ್ ಅಲ್ಲಿಂದ ಹೋಗ್ತಾನೆ. ಮತ್ತೆ ಅವಳು ಹೇಳಿದ ಆರ್ಡರ್ ಅನ್ನ ತರ್ತಾನೆ. ಸೃಷ್ಟಿ ತಿನ್ನಕ್ಕೆ ಶುರು ಮಾಡಿದ್ಲು. ಆ ಹೋಟೆಲ್ ಅಲ್ಲಿ ಸುತ್ತಮುತ್ತ ಇರೋ ಜನರು ಅವಳನ್ನ ವಿಚಿತ್ರವಾಗಿ ನೋಡ್ತಾ ಇದ್ರು. ಮತ್ತೆ ಆ ಟೇಬಲ್ ಮುಂದ್ಗಡೆ ಕೂತಿರೋ ಒಬ್ಬ ಹುಡುಗ ಅವಳನ್ನ ಮೇಲ್ಗಡೆಯಿಂದ ಕೆಳಗಡೆವರೆಗೂ ವಿಚಿತ್ರವಾಗಿ ನೋಡ್ತಿದ್ದ. ಕೇಳಿ, ಇನ್ನೂ 5 ರೋಟಿಗಳನ್ನ ತಂದ್ಕೊಡಿ. ವೇಟರ್ ಇನ್ನೂ 5 ರೋಟಿಗಳನ್ನ ಅವಳಿಗೆ ತಂದ್ಕೊಟ್ಟ. ಯಾವತ್ತು ನಾನ್ ವೆಜ್ ತಿಂದೇ ಇರೋ ಸೃಷ್ಟಿ ಇವತ್ತು ಮಟನ್ ಕುರ್ಮಾ ಮತ್ತು 15 ರೋಟಿಗಳನ್ನ ತಿಂದ್ಬಿಟ್ಲು. ಊಟ ಆದ್ಮೇಲೆ ಅವಳು ಅಲ್ಲಿಂದ ಹೊರಡ್ತಾಳೆ. ಆ ರೆಸ್ಟೋರೆಂಟ್ ಅಲ್ಲಿದ್ದ ಆ ಹುಡುಗ ಸೃಷ್ಟಿಯನ್ನೇ ಹಿಂದಿಂದೆ ಫಾಲೋ ಮಾಡ್ತಾ ಹೋಗ್ತಾ ಇರ್ತಾನೆ. ಅಲ್ಲಿ ಸುತ್ತಮುತ್ತ ಯಾರು ಇಲ್ಲದ್ ನೋಡಿ ಅವನು ಅವಳ ಹತ್ರ ಹೋಗ್ತಾನೆ. ಹತ್ರ ಹೋಗಿ ಅವಳ ಕೈಯನ್ನ ಹಿಡಿತಾನೆ. ಇದೇನ್ ಹುಚ್ಚುತನ? ನಿಮಗ್ ಬುದ್ಧಿ ಇದೆಯಾ? ಈ ತರ ಪಬ್ಲಿಕ್ ಅಲ್ಲಿ ಹುಡುಗಿ ಕೈ ಹಿಡಿತೀರಲ್ಲ, ನಾಚಿಕೆ ಆಗಲ್ವಾ? ಅಯ್ಯೋ, ಯಾಕಮ್ಮ ಇಷ್ಟೊಂದು ಕೋಪ ಮಾಡ್ಕೋತಾ ಇದೀಯಾ? ಒಂದ್ ವೇಳೆ ನಾನೇನಾದ್ರೂ ಕೇಳಿದ್ರೆ ನೀನ್ ಒಳ್ಳೆ ಮನೆತನದ ಹುಡುಗಿ ಆಗ್ಬಿಟ್ಟು ರಾತ್ರಿ ಹೀಗೆಲ್ಲ ಒಬ್ಳೆ ಸುತ್ತಾಡೋದು ಸರಿನಾ ಅಂತ ಕೇಳಿದ್ರೆ ನೀನೇನ್ ಹೇಳ್ತೀಯಾ? ನೀವು ಯಾರು ಅಂತ ನನಗ್ ಗೊತ್ತಿಲ್ಲ. ನೀವು ನನ್ನನ್ನ ಟಚ್ ಮಾಡಿದ್ದು ತುಂಬಾನೇ ತಪ್ಪು. ಈಗ್ಲೇ ನಿಮ್ಗೆ ಈ ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕು. ನನ್ನ ಚಿನ್ನ, ನಾನಂತೂ ನಿನಗೋಸ್ಕರ ಸಾಯೋದು ಕೂಡ ತಯಾರಾಗಿದ್ದೀನಿ. ಒಂದು ಸಲ ಒಪ್ಕೊಂಬಿಡು. ಆಗ ಸೃಷ್ಟಿಯ ಕಣ್ಣು ಕೆಂಪಾಗಿ ಹೊಳೆಯಕ್ಕೆ ಶುರುವಾಯ್ತು. ಅವಳ ಕಾಲು ಎಷ್ಟು ಉದ್ದ ಆಯ್ತು ಅಂದ್ರೆ ಅವಳು ಆ ಹುಡುಗನ್ಗಿಂತ ತುಂಬಾನೇ ಎತ್ತರವಾಗಿ ಕಾಣಿಸ್ತಿದ್ಲು. ಅವಳು ಸುಮಾರು 10 ಫೀಟ್ ಆಗಿ ಎತ್ತರ ಆದ್ಲು. ಮತ್ತೆ ಆ ಹುಡುಗ ಅವಳನ್ನೇ ಆಶ್ಚರ್ಯದಿಂದ ನೋಡ್ತಾ ನಿಂತಿದ್ದ. ಅವಳ ಮುಖಾನೇ ನೋಡ್ತಾ ಇದ್ದ. ದೇವಾ ದೇವಾ ದೇವಾ! ಇದನ್ ಹೇಳ್ತಾ ಅವನು ಓಡೋಗಕ್ಕೆ ಪ್ರಯತ್ನ ಪಟ್ಟ. ಅವನ್ ಕತ್ತನ್ನ ಗಟ್ಟಿಯಾಗಿ ಹಿಡ್ಕೊಳ್ತಾಳೆ. ಒಂದ್ ಚಿಟ್ಕೆ ಅನ್ನೋಷ್ಟ್ರಲ್ಲಿ ಅವನ್ ಕತ್ತನ್ನ ದೇಹದಿಂದ 2 ಭಾಗ ಮಾಡ್ತಾಳೆ. ಸೃಷ್ಟಿ ಆ ಕಟ್ಟಾಗಿರೋ ತಲೆ ಬುರುಡೆನ ಹಿಡ್ಕೊಂಡು ಬರ್ತಾ ಇದ್ಲು. ಆ ತಲೆ ಬುರುಡೆಯಿಂದ ರಕ್ತ ಸುರಿದು ನೆಲದ ಮೇಲೆ ಬೀಳ್ತಾ ಇತ್ತು. ಅವಳು ಅದನ್ನ ಹಾಗೆ ಹಿಡ್ಕೊಂಡು ಆ ಕಾಡಿನೊಳಗಡೆ ಆ ದೇಹದಿಂದ ತುಂಬಾನೇ ದೂರ ಹೋಗ್ತಾಳೆ.